ಹಾಯ್ ಗೈಸ್, ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡಂ ರಿವ್ಯೂ. ಮೈ ನೇಮ್ ಇಸ್ ವೈಜಯಂತ್ ಕನ್ನಡಂ ಆ್ಯಂಡ್ ಇವತ್ತು ಒಂದು ಕ್ರಿಸ್ಪಿ ಚಟ್ಪಟ ನ್ಯೂಸ್ನ ತೊಗೊಂಡು ಬಂದಿದ್ದೀನಿ. ಸೊ ಈಗ ಸದ್ಯಕ್ಕೆ ನಿಮ್ಗೆ ಗೊತ್ತೇ ಇರ್ಬೋದು, ಫುಲ್ಲು ಎಷ್ಟು ಪೀಕಲ್ಲಿದೆ ಸೌತ್ ಇಂಡಸ್ಟ್ರಿ. KGF, ಪುಷ್ಪ, ಆಮೇಲೆ ಬಾಹುಬಲಿ ಇವೆಲ್ಲ ಬಂದುಬಿಟ್ಟು ಬಾಲಿವುಡ್ನ ಫುಲ್ಲು ಡಾಮಿನೇಟ್ ಮಾಡ್ತಾ ಇದೆ ಕರೆಂಟ್ ಸಿಚುವೇಶನ್ ನೋಡೋಕ್ಕೆ. ಈ 3 to 4 ಅಥವಾ 4 ವರ್ಷದ ಹಿಂದೆ 5 to 6 years ಬ್ಯಾಕು ಬಾಲಿವುಡ್ ಡಾಮಿನೇಟ್ ಮಾಡ್ತಿತ್ತು. ಆಮೇಲೆ ಸೌತ್ ಇಂಡಸ್ಟ್ರಿಗೆ ಇದು ಸ್ಕ್ರೀನ್ ಸಿಗ್ತಾ ಇರಲಿಲ್ಲ, ಒಂಥರ ಕೀಳಾಗಿ ನೋಡ್ತಿದ್ರು, ಆ ಥರ ಎಲ್ಲ ಆಗ್ತಿತ್ತು ಸ್ವಲ್ಪ. ಆದರೆ ಈಗ ಪೂರ್ತಿ ಟೇಬಲ್ಸ್ ಟರ್ನ್ ಆಗಿದೆ. ಅವರಿಗೆ ಇಲ್ಲಿ ಜಾಗ ಸಿಗ್ತಾ ಇಲ್ಲ, ಯಾಕಂದರೆ ಇಲ್ಲಿನ ಫಿಲಮ್ಗಳು ಅಲ್ಲಿ ನೋಡೋಕೆ ಸಾಯ್ತಾ ಇದ್ದಾರೆ. ಸೊ ಇವೆಲ್ಲ ಒಂದು ಪೂರ್ತಿ ಒಂದು ಫುಲ್ ಟೇಬಲ್ಸೇ ಫ್ಲಿಪ್ ಆಗುತ್ತೆ ಅಂತಾರಲ್ಲ, ಟೇಬಲ್ಸ್ ಟರ್ನ್ ಅಂತ, ಆ ಥರ ಸಿಚುವೇಶನ್ ಆಗ್ತಾ ಇದೆ. ಸೊ ಅದೇ ಥರ ಈಗ ರಣಬೀರ್ ಕಪೂರ್ ಅವ್ರದ್ದು ಒಂದು ಹೊಸ ಮೂವಿ ಬರ್ತಾ ಇದೆ, ಶಾಮ್ಸಿರಾ ಅಂತ. ಅದು ಟ್ರೇಲರು ನಿನ್ನೆ ಅಥವಾ ಮೊನ್ನೆ ಬಿಟ್ಟಿದ್ದಾರೆ. ಆದರೆ ಆ ಟ್ರೇಲರ್ ನೋಡ್ತಾ ಇದ್ರೆ ಡಿಟ್ಟೋ ಸೌತ್ ಮೂವಿ ಕಾಪಿ ಅಂತ ಅನಿಸ್ತಾ ಇದೆ. ಅದು ಆ್ಯಕ್ಚುಲಿ ಮತ್ತೆ KGF ಇಂದು ಟ್ರೇಲರಲ್ಲಿ ನೋಡ್ತಿರೋ ಹಾಗೆ ತುಂಬಾ ಲುಕ್ಸು ಮತ್ತು ಸೀನ್ಸು ಬಹಳಷ್ಟು ಇನ್ಸ್ಪೈರ್ಡ್ ಅಂತ ಅನ್ಬೋದು, ಅಥವಾ ಕಾಪಿ ಅಂತ ಅನ್ಬೋದು ಫ್ರಮ್ KGF. ಎಷ್ಟು ಫುಲ್ ಡಾರ್ಕು ಕೂಡ ಕಾಣ್ತಾ ಇದೆ. ಮತ್ತು ಪ್ಲಾಟು ಸ್ಟೋರಿ ಏನಿರ್ಬೋದು ಅಂದರೆ, ಒಬ್ಬ ಕಳ್ಳ ತನ್ನ ವಿಲೇಜ್ನ ಸೇವ್ ಮಾಡೋಕ್ಕೆ ಒಂದು ಲೆಜೆಂಡ್ ಆಗ್ತಾನೆ ಅಂತ ಒಂದು ಸ್ಟೋರಿ ಪ್ಲಾಟ್ನ ಅವರು ಹೇಳಿದ್ದಾರೆ ಸದ್ಯಕ್ಕೆ, ಶಾಮ್ಶರಾ ಟೀಮ್ ಅವರು. ಸೊ ಆದರೆ ಅವ್ರು ಏನು ಹೇಳ್ತಾರೆ ಅಂದರೆ, ನಮ್ಮದು 2018 ಒಳಗೆ ನಾವು ರಿಲೀಸ್ ಮಾಡಿದ್ದೀವಿ ಇದನ್ನೆಲ್ಲ, ಆವಾಗಿನ KGF ರಿಲೀಸ್ ಕೂಡ ಆಗಿರಲಿಲ್ಲ, ಸೊ ಹೇಗೆ ಕಾಪಿ ಮಾಡೋಕ್ಕಾಗುತ್ತೆ ಅಂತೆಲ್ಲ ಅಂತಾರೆ. ಆದರೆ ಒಳಗೆ ಏನು ನಮಗೆ ಗೊತ್ತಾಗಲ್ಲ, ಆಗಲೇ ಸ್ವಲ್ಪ ಲೀಕ್ ಆಗ್ತದೆ, ಗೊತ್ತಾಗುತ್ತೆ, ಎಲ್ಲ ಆಗುತ್ತೆ, ಆ ಥರ ಲೀಕ್ ಆಗಿರ್ಬೋದು. ಈ ಫೋಟೋ ನೋಡ್ರಿ ನೀವು, ಪೂರ್ತಿ ರಾಕಿ ಬಾಯ್ ಲುಕ್ನೇ ಸ್ವಲ್ಪ ಸ್ಟೀಲ್ ಮಾಡೋರ ಥರ ಇದೆ ಇಲ್ಲಿ ಶಾಮ್ಶರಾದು. ಸೊ ನೋಡ್ತಾ ಇದ್ರಲ್ಲ ಗೈಸ್, ಸದ್ಯಕ್ಕೆ ಈ ಸಿಚುವೇಶನ್ ನಡೀತಾ ಇದೆ. ಸೊ ಈಗ ಪೂರ್ತಿ ಡಾಮಿನೇಟಿಂಗಿಗೆ ಹೋಗ್ಬಿಟ್ಟಿದೆ ಸೌತ್ ಇಂಡಸ್ಟ್ರಿ. ತುಂಬ ಅಂದರೆ ತುಂಬ ರೆಸ್ಪೆಕ್ಟು, ತುಂಬ ಪೀಕಿಗೆ ಹೊರಟೋಗಿದೆ. ಈಗ ಸದ್ಯಕ್ಕೆ ಬಾಲಿವುಡ್ನಲ್ಲಿ ಲಾಸ್ಟ್ ಹಿಟ್ ಮೂವಿ ಬಂದಿರೋದೇ ನೆನಪಿಲ್ಲ ನನಗೆ, ಯಾಕಂದರೆ ಅಷ್ಟು ಫ್ಲಾಪ್ ಮೇಲೆ ಫ್ಲಾಪ್ ಮೂವಿಗಳು ರಿಲೀಸ್ ಆಗ್ತಾನೆ ಇದ್ದಾವೆ. ಈಗ ರೀಸೆಂಟ್ಲಿ ಜುಗ್ ಜುಗ್ ಜಿಯೋನು ಫ್ಲಾಪ್ ಆಗಿದೆ. ಸೊ ತುಂಬಾ ಫ್ಲಾಪ್ ಮೂವೀಸ್ ಬರ್ತಾ ಇದೆ. ಸೊ ಸದ್ಯಕ್ಕೆ ಈಗ ಕರೆಂಟ್ ಇಂಡಸ್ಟ್ರಿ ಪೂರ್ತಿ ಡಾಮಿನೇಟಿಂಗಲ್ಲಿ ಇದೆ ಸೌತಲ್ಲಿ. ಸೊ ಅದರಲ್ಲೂ ಕೂಡ ಸ್ಯಾಂಡಲ್ವುಡ್ ಇಂಡಸ್ಟ್ರಿ ಅಂತೂ ಇನ್ನೇ ಬಹಳ ಒಂದು ಸ್ಪೆಷಲ್ ತೊಗೊಂಡಿದೆ ಡಾಮಿನೇಟಿಂಗ್ ಮಾಡೋಕ್ಕೆ, ಟಾಲಿವುಡ್ಡಿಗಾಗಿರ್ಬೋದು, ಬಾಲಿವುಡ್ಡಿಗಾಗಿರ್ಬೋದು. ಸೊ ಐ ಆಮ್ ರಿಯಲಿ ಪ್ರೌಡ್ ಆಫ್ ಸ್ಯಾಂಡಲ್ವುಡ್ ಅಂತ ಹೇಳ್ತಾ, ಚಿಕ್ಕ ಇನ್ಫಾರ್ಮೇಷನ್ನ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಇನ್ಫಾರ್ಮೇಷನ್ ಇಷ್ಟ ಆಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ನಾನೇನು ಸಿಗ್ತೀನಿ ಬೇರೆ ಟಾಪಿಕ್ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.